ಈಗ ತಂದೆಯವರು ಅದೇನು ಮೊದಲನೇ ಬಾರಿ ಹೇಳಿಕೆ ಕೊಟ್ಟಿಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಆ ಮಾತನ್ನು ಹೇಳಿದರು. ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ, ಆದರೆ ಸಕ್ಕರೆ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದರು. ಸೊ ಅವಾಗೇನು ಹೇಳಿದರು, ಈಗಲೂ ಅದನ್ನೇ ಹೇಳಿದ್ದಾರೆ ಅಷ್ಟೇ. ಯಾಕೆ ಬದಲಾಗುತ್ತೆ? ಅವರೇ ಹೇಳಿದ್ಮೇಲೆ ಬದಲಾಗೋದಿಲ್ಲ. ಈಗ ಅವರೇ ಹೇಳಿದ್ದಾರೆ, ಇನ್ನೆರಡು ವರ್ಷ ಎಲೆಕ್ಷನ್ ಇದೆ, ನಾನು ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಟೈಮ್ಗೆ 81 ವರ್ಷ ಆಗುತ್ತೆ, ನಾನು ನಿಲ್ಲೋದಿಲ್ಲ, ಈಗಿನ ರಾಜಕೀಯ ವಾತಾವರಣ ಅವ್ರಿಗೆ ಹೊಂದೋದಿಲ್ಲ, ಹಾಗಾಗಿ ನಿಲ್ಲೋದಿಲ್ಲ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಜನರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೇ ಇದೆ. ಈಗ ನಾನು ಬೆಂಗಳೂರಿನಲ್ಲಿ ಹೇಗೆ ಪಾದಚಾರಿ ಮಾರ್ಗನ ತೆರವುಗೊಳಿಸಿದರೆ ಹಾಗೆ ಮೈಸೂರಲ್ಲೂ ಕೂಡ ಮಾಡಬೇಕು. ಆದರೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಮಾಡಿ, ಯಾಕೆಂತಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಉಲ್ಬಣಗೊಂಡ್ಬಿಟ್ಟಿದೆ. ಅದನ್ನು ಇವಾಗ ತಕ್ಷಣಕ್ಕೆ ತೆಗೆಸದೆ ಬೇರೆ ದಾರಿನೇ ಇಲ್ಲ. ಬಟ್ ಮೈಸೂರು ಇನ್ನೂ ಅಂಥ ಉಲ್ಬಣ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಯಾವ್ದಾದ್ರು ಆಲ್ಟರ್ನೇಟ್ ಜಾಗ ಮಾಡಿ ನಂತರ ತೆರವುಗೊಳಿಸಿ ಅಂತ ಹೇಳಿದ್ದೀನಿ. ಅದೇ ರೀತಿ ಮಾಡ್ತಾರೆ. ಅಬ್ಯಾಂಡೆಡ್ ವೆಹಿಕಲ್ಸ್ ಬಗ್ಗೆ ಮಾತನಾಡ್ತಿದ್ದೀರಿ, ಅದು ಗಮನಕ್ಕೆ ತಂದಿದ್ದೀರಿ. ಮೈಸೂರಿನಲ್ಲಿ ಅದೆಷ್ಟು ಸಮಸ್ಯೆ ಅದು ಗೊತ್ತಿಲ್ಲ, ಕೇಳಿಬಿಟ್ಟು ಅಬ್ಯಾಂಡೆಡ್ ವೆಹಿಕಲ್ಸ್ ಇದ್ದರೆ ಅದನ್ನು ಕೂಡ ತೆಗೆಯುವಂಥ ಕೆಲಸ ಮಾಡಿ. ಕಂಬಳದ ವಿಚಾರ, ಈಗ ಕಂಬಳ ನಮ್ಮ ದಸರಾ ಕಮಿಟಿ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಿದ್ದಂಥ ಮೀಟಿಂಗ್ನಲ್ಲಿ ಕಂಬಳ ಮಾಡಬೇಕು ಅನ್ನೋ ಸಲಹೆ ಬಂತು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ, ಕಂಬಳ ಮಾಡ್ತಾರಾ ಇಲ್ವಾ ಅಂತ. ಅದ್ರ ಮುಖ್ಯಮಂತ್ರಿ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಭಟನೆ ಆಯಿತು, ಅಫ್ಕೋರ್ಸ್. ಈಗ ಈ 12 ವರ್ಷಗಳಲ್ಲಿ BJP ಇಲ್ಲಿ ಕೇಂದ್ರದಲ್ಲಿ ಸರ್ಕಾರ ಮಾಡಿದ್ಮೇಲೆ ಅವರೊಂದು ನೀತಿ ಮಾಡಿಕೊಂಡಿದ್ರು. ಅವ್ರ ಸರ್ಕಾರದಲ್ಲಿ ಏನೇ ಹಗರಣ ಆಗಲಿ, ಮಂತ್ರಿಗಳ ಮೇಲೆ ಏನೇ ಆರೋಪ ಬರಲಿ, ಅವ್ರ ವಿರುದ್ಧ ಜನರ ಆಕ್ರೋಶ ಎಷ್ಟೇ ಇರಲಿ, ಅವ್ರು ಮಾತ್ರ ರಾಜೀನಾಮೆ ಕೊಡೋದಿಲ್ಲ ಅಂಥೇಳಿ ಒಂದು ನೀತಿನ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ನಮ್ಮ ಹಿಂದಿನ ಸರ್ಕಾರಗಳೆಲ್ಲ ಪರಿಪಾಠ ನೋಡಿದ್ರೆ ಏನಂತ ಇತ್ತು ಪದ್ಧತಿ, ಮಂತ್ರಿಗಳ ಮೇಲೆ ಏನಾದರೂ ಆರೋಪ ಬಂದರೆ ಆ ಆರೋಪ ಸಾಬೀತು ಆಗಿಲ್ಲದೆ ಹೋದರೂ ಕೂಡ ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಡ್ತಾಯಿದ್ರು. ನಮ್ಮ UPA ಸರ್ಕಾರ ಇದ್ದಾಗಲೂ ಎಷ್ಟೋ ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ರು. ಆದರೆ ಇವರು ಜನರ ಬಗ್ಗೆ ಒಂದಿಷ್ಟೂ ಕೂಡ ಕಾಳಜಿ ಇಲ್ಲದೆ ಅವರ ಒಂದು ಅಭಿಪ್ರಾಯನ ನಿರ್ಲಕ್ಷಿಸಿ ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿದ್ರು. ಆದರೆ ಮೊದಲನೇ ಬಾರಿಗೆ ಇವತ್ತು ಯುವಜನತೆ ಪ್ರತಿರೋಧ ಒಡ್ಡಿ, ಇಲ್ಲ ನೀವು ಜವಾಬ್ದಾರಿ ವಹಿಸ್ಕೊಳ್ಳೇಬೇಕು ನಿಮ್ಮ ವೈಫಲ್ಯಕ್ಕೆ ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ಅವ್ರು ರಾಜೀನಾಮೆ ಕೊಡ್ಸೋಂಗೆ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ. ಮುಂದೆಕಾದರೂ ಸರ್ಕಾರಕ್ಕೆ ಹೌದು ನಾವು ಜನರಿಗೆ ಹೆದರಬೇಕು, ಜನರ ಒಂದು ಅಭಿಪ್ರಾಯಕ್ಕೆ ಹೆದರಬೇಕು ಅಂತ ಹೇಳಿ ಒಂದು ಭಯ ಬರುತ್ತೆ. ಸೊ ಅದು ಒಳ್ಳೆ ಬೆಳವಣಿಗೆ. ಅಟ್ಲೀಸ್ಟ್ ಈಗಲಾದರೂ ಮೋದಿ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸಿದ್ದಾರೆ ಅನ್ನೋದು ಒಂದು ಸಂತೋಷ. ಅವ್ರದ್ದು ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪ ಅಂತಂದರೆ, ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂಥ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಬೇರೆ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಅವರಿಂದ ಸಲಹೆಗಳನ್ನು ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನು ನಾವು ಪರಿಗಣಿಸಿ ಯಾವುದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತು ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನು ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದ್ದೇವೆ. ಎಷ್ಟು ಉಪಸಮಿತಿಗಳಿಗೆ? 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದರೂ ಮಾಡಬೇಕು ಅಂತ ತೀರ್ಮಾನ ಆಗಿದ್ದರೆ ಅದಕ್ಕೊಂದು ಉಪಸಮಿತಿಯನ್ನು ಮಾಡಬೇಕಾಗುತ್ತೆ. ಈಗ ಅಧಿಕಾರಿಗಳದ್ದು ಮಾತ್ರ ಅಥವಾ ಜನಪ್ರತಿನಿಧಿಗಳ ಸಮಿತಿಗಳು ಆಗುತ್ತೆ? ಇದು ಅಧಿಕಾರಿಗಳದ್ದು. ಇದು ಕಾರ್ಯಕಾರಿ ಅಂದರೆ ಎಕ್ಸಿಕ್ಯೂಷನ್ ಕಮಿಟಿ ಇದು. ಸೊ ಇದಕ್ಕೆ ಅಧಿಕಾರಿಗಳನ್ನು ಮಾತ್ರ ಕಾರ್ಯಾಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಿದೆ. ಇಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂತಿಮವಾಗಿ ತೀರ್ಮಾನ ಆಗುತ್ತೆ, ಇನ್ನೂ ಸಮಯ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸ್ಥಳ ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದರೂ ಕಂಬಳ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ಸ್ಥಳನೂ ಕೂಡ ನೋಡಿದ್ದಾರೆ. ಸಾತ್ಗಳಲ್ಲಿ ಎಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆ ಜಾಗದಲ್ಲೇ ಮಾಡಬೇಕು ಅಂತ. ಈ ಬಾರಿ ವೈಭವದ ವಿಜೃಂಭಣೆನೇ ದಸರಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಹೈಪವರ್ ಕಮಿಟಿ ಮೀಟಿಂಗಲ್ಲಿ. ಅದರಂತೆ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳಿರುತ್ತೆ ಅದೇ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ವಿನೂತನತೆ ತರುವಂಥ ಪ್ರಯತ್ನ ಮಾಡ್ತೀವಿ. ಇವಾಗ ಡ್ರೋನ್ ಶೋ ಮಾಡ್ತೀವಿ. ಸೊ ಡ್ರೋನ್ ಶೋವನ್ನು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡೋದಕ್ಕೆ ಏರ್ ಶೋನೂ ಇರಬೇಕು ಅಂತ ಹೇಳಿ ಈಗಾಗಲೇ ನಾವು CM ಅವ್ರಿಗೆ ಹೇಳಿದ್ದೀವಿ. CM ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅವರಿಂದ ಅನುಮತಿ ಪಡೆದು ಸಿಕ್ಕಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡಿಕೊಟ್ರೆ ಖಂಡಿತ ಅದು ಇರುತ್ತೆ. ಪಾಸ್ಗಳ ಬಗ್ಗೆ ನಿಜವಾಗ್ಲೂ ಪ್ರತಿ ವರ್ಷ ಗೊಂದಲ ಆಗುತ್ತೆ. ಕಳೆದ ಬಾರಿ ಗೋಲ್ಡ್ ಪಾಸ್ಗಳನ್ನು ಖರೀದಿ ಮಾಡಿದವ್ರಿಗೂ ಕೂಡ ಎಷ್ಟೊಂದು ಕಡೆ ಜಾಗ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ಬಾರಿ ಕಟ್ಟುನಿಟ್ಟಾಗಿ ಗೋಲ್ಡ್ ಪಾಸ್ಗಳನ್ನು ಎಷ್ಟು ಸೀಟ್ಗಳನ್ನು ನಾವು ನಿಗದಿ ಮಾಡಿರ್ತೀವೋ ಅಷ್ಟು ಮಾತ್ರ ಪ್ರಿಂಟ್ ಮಾಡಿ ಯಾರು ಖರೀದಿ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು. ಬೇರೆಯವ್ರಿಗೆ, ಅದು VIP ಗಳಿರ್ಬೋದು ಅಥವಾ ಬೇರೆ ಇನ್ಯಾರಾದರೂ ಇರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಗೋಲ್ಡ್ ಪಾಸ್ ಕೊಡಬಾರ್ದು ಅಂತೇಳಿ
ತೀರ್ಮಾನ ಮಾಡಿದ್ವಿ. ನಂಬರ್ ಮಾಡಬಹುದಾಗುತ್ತೆ ಬರೀ ಗೋಲ್ಡ್ ಪಾಸ್ಗೆ ಮಾತ್ರ, ಯಾಕಂದ್ರೆ ಎಲ್ಲಾ ಕಡೆಗಳು ಈವನ್ ಕ್ರೀಡಾಂಗಣಗಳಲ್ಲೂ ಅದೇ ಆಗುವಂಥದ್ದು, ಸಿನಿಮಾಗೆ ಹೋದ್ರು ಅದೇ ಆಗುತ್ತೆ. ಈಗ ಗೋಲ್ಡ್ ಪಾಸ್ಗೆ ಸಪ್ರೇಟ್ ಒಂದು ಎನ್ಕ್ಲೋಜರ್ ಮಾಡಿರ್ತೀವಿ. ಅಲ್ಲಿ ಸೀಟ್ ನಂಬರ್ ಮಾಡಬಹುದಾ? ಗೋಲ್ಡ್ ಪಾಸ್ಗೆ ಸಪ್ರೇಟ್ ಒಂದು ಎನ್ಕ್ಲೋಜರ್ ಮಾಡ್ತೀವಿ. ಅಲ್ಲಿ ಗೋಲ್ಡ್ ಪಾಸ್ ಖರೀದಿ ಮಾಡೋರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಗೋಲ್ಡ್ ಪಾಸ್ ಎಷ್ಟು ಸೀಟ್ ಇದೆಯೋ ಅಷ್ಟು ಮಾತ್ರ ನಾವು ಪ್ರಿಂಟ್ ಮಾಡ್ತೀವಿ. ಮತ್ತು ಜನರಿಗೆ ಬಿಟ್ಟರೆ, ಸಾಮಾನ್ಯ ಜನರು ಖರೀದಿ ಮಾಡೋರಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಗೋಲ್ಡ್ ಪಾಸ್ ಅಂತ ಕೊಡೋದಿಲ್ಲ.